ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಾಡ್ ಮ್ಯಾಕೇರ್ ಅವರ ಇಫ್ ವಿ ಮಸ್ಟ್ ಡೈ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಫ್ ವಿ ಮಸ್ಟ್ ಡೈ, ನಾವೇನಾದರೂ ಸತ್ತರೆ ಹೇಗೆ ಸಾಯಬೇಕು ಅಂತಕ್ಕಂಥದ್ದು ಕ್ಲಾಡ್ ಮ್ಯಾಕೇರ್ ಅವರು ಈ ಪದ್ಯದಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಒಂದು ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದಾರೆ. ಆಪರೇಷನ್ ದಬ್ಬಾಳಿಕೆಯ ವಿರುದ್ಧದೊಂದು ಪ್ರತಿಭಟನೆಯ ಒಂದು ಪೊಯಮ್ ಆಗಿರುತ್ತೆ. ಹಾಗೆ ಸಾವಿನ ಪ್ರಾಮುಖ್ಯತೆ ಆ್ಯಂಡ್ ಮೇನ್ಲಿ ಈ ಥೀಮ್ ಇಂಪಾರ್ಟೆನ್ಸ್ ಟು ಫೈಟಿಂಗ್ ಬ್ಯಾಕ್ ಅಗೇನ್ಸ್ಟ್ ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧದ ಹೋರಾಟದ ಒಂದು ಪದ್ಯ ಆಗಿದೆ ಈ ಇಫ್ ವಿ ಮಸ್ಟ್ ಡೈ. ಈ ಪದ್ಯದ ಲೈನ್ ಬೈ ಲೈನ್ ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಇಫ್ ವಿ ಮಸ್ಟ್ ಡೈ ಲೆಟ್ ಇಟ್ ನಾಟ್ ಬಿ ಲೈಕ್ ಹಾಗ್ಸ್. ಈ ಒಂದು ಸಾಲಿನ ಅರ್ಥ, ನಾವೇನಾದರೂ ಸಾಯಲೇಬೇಕಾದರೆ ಲೆಟ್ ಇಟ್ ನಾಟ್ ಬಿ ಲೈಕ್ ಹಾಗ್ಸ್, ಆದರೆ ಅದು ಹಂದಿಗಳಂತೆ ಸಾಯಬಾರ್ದು. ನಾವು ಸತ್ತರೆ ಹಂದಿಗಳಾಗೆ ಸಾಯಬಾರ್ದು. ಹಂದಿ ಎಂದಾಗ ಕೊಳಕು, ಅಜ್ಞಾನ, ಅಸಹಾಯಕತೆಯ ಒಂದು ಸಂಕೇತವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಟೆಡ್ ಆ್ಯಂಡ್ ಪೆನ್ಡ್ ಇನ್ ಆ್ಯನ್ ಇನ್ಗ್ಲೋರಿಯಸ್ ಸ್ಪಾಟ್, ಅಂದರೆ ನಾವು ಯಾವುದಾದರೂ ಒಂದು ಇನ್ಗ್ಲೋರಿಯಸ್ ಅಂದರೆ ನಮಗೆ ಗೌರವೇ ಇಲ್ಲದ ಒಂದು ಸ್ಥಳದಲ್ಲಿ ನಮ್ಮನ್ನು ಬೇಟೆಯಾಡಿ ಕೊಲ್ಲಲ್ಪಡುವ ಹಂದಿಗಳ ಹಾಗೆ ನಾವು ಸಾಯಬಾರದು. ಸ್ವಾಭಿಮಾನ ಇಲ್ಲದ ಸ್ಥಳದಲ್ಲಿ ನಾವು ಸಾಯಬಾರದು. ಅದು ಸಹ ಒಂದು ಬೇಟೆಯಾಡುವ ಹಂದಿಗಳನ್ನು ಬೇಟೆಯಾಡಿ ಸಾಯಿಸುವಂತೆ ನಮ್ಮನ್ನು ಬೇಟೆಯಾಡಿ ಸಾಯಿಸ್ತಾರೆ. ಆ ರೀತಿಯಾಗಿ ಆ ಹಂದಿಗಳಾಗೆ ನಾವು ಸಾಯಬಾರ್ದು. ವೈಲ್ ರೌಂಡಸ್ ಬಾರ್ಕ್ ದ ಮ್ಯಾಡ್ ಆ್ಯಂಡ್ ಹಂಗ್ರಿ, ಇಲ್ಲಿ ಆ ಹಂದಿಗಳನ್ನು ಬೇಟೆಯಾಡೋದಕ್ಕೆ ನಾಯಿಗಳನ್ನು ಬಿಡ್ತಾರೆ. ಹಾಗೆ ನಮ್ಮ ಸುತ್ತಲೂ ಹಸಿದಂತಹ ಹುಚ್ಚು ನಾಯಿಗಳು ನಮ್ಮನ್ನು ಕೊಲ್ಲೋದಕ್ಕೆ ಕಾಯ್ತಾ ಇದ್ದಾರೆ. ನಾವು ಅವರ ಕೈಯಲ್ಲಿ ಕ್ರೂರವಾಗಿ ಸಾಯಬಾರ್ದು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಸಾಯಬಾರ್ದು ಅಂತಕ್ಕಂಥದ್ದು ಅವರ ಒಂದು ಮಾತು. ನಂತರದ ಸಾಲಲ್ಲಿ ಹೇಳ್ತಾರೆ, ಮೇಕಿಂಗ್ ದೇರ್ ಮಾಕ್ ಅಟ್ ಅವರ್ ಅಕರ್ಸ್ಡ್ ಲಾರ್ಡ್. ಇದು ನಮಗೆ ಬಂದಿರತಕ್ಕಂತಹ ಒಂದು ಶಾಪ, ನಮಗೊಂದು ಶಾಪ ಬಂದ್ಬಿಟ್ಟಿದೆ. ನಾವು ಒಂದು ರೀತಿ ಅಸಹಾಯಕರಾಗಿದ್ದೇವೆ, ನಾವು ಒಂದು ರೀತಿ ಶೋಷಿತರಾಗಿಬಿಟ್ಟಿದ್ದೇವೆ. ನಮ್ಮ ಸ್ಥಿತಿಯನ್ನು ನೋಡಿ ಅವರು ನಮ್ಮನ್ನು ಒಂದು ರೀತಿ ಮಾಕ್ ಅಂದರೆ ಗೇಲಿ ಮಾಡ್ತಾ ಇದ್ದಾರೆ. ಅಂತಹ ಜನರ ಮುಂದೆ ನಾವು ಹೀನಾಯ ಸ್ಥಿತಿಯಲ್ಲಿ ಸಾಯಬಾರ್ದು. ಅಂದರೆ ಒಂದು ರೀತಿ ಹಂದಿಗಳ ಹಾಗೆ ನಾವು ಸಾಯಬಾರ್ದು. ಅಂದರೆ ನಾವು ಅಸಹಾಯಕರಾಗಿ ಸಾಯಬಾರ್ದು. ನಾವು ಸತ್ತರೆ ನಮ್ಮ ಸಾವು ಹೇಗಿರಬೇಕು ಅಂತಕ್ಕಂಥದ್ದನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ. ಇಫ್ ವಿ ಮಸ್ಟ್ ಡೈ, ಓ ಲೆಟ್ ಅಸ್ ನೋಬ್ಲಿ ಡೈ. ಈ ಸಾಲಿನ ಒಂದು ಅರ್ಥ ನೋಡಿ. ಇಫ್ ವಿ ಮಸ್ಟ್ ಡೈ, ನಾವೇನಾದರೂ ಸಾಯಲೇಬೇಕು, ಸಾಯ್ತಾ ಇದ್ದೇವೆ ಅಂತಕ್ಕಂತಹ ಒಂದು ಪರಿಸ್ಥಿತಿ ಬಂದಾಗ ಹೇಗೆ ಸಾಯಬೇಕಪ್ಪ ಅಂದರೆ, ಓ ಲೆಟ್ ಅಸ್ ನೋಬ್ಲಿ ಡೈ. ನಾವು ಯಾವ ರೀತಿ ಸಾಯಬೇಕಂದ್ರೆ ನೋಬ್ಲಿ, ಒಂದು ಶ್ರೇಷ್ಠತೆಯಿಂದ ಘನತೆಯಿಂದ ಸಾಯೋಣ. ಯಾವುದೇ ಕಾರಣಕ್ಕೂ ನಾವು ಹಂದಿಗಳಾಗಿ ಸಾಯೋದು ಬೇಡ. ನಾವು ಸತ್ತರೆ ಹೇಗೆ ಸಾಯಬೇಕು ಅಂದಾಗ ನಮ್ಮ ಸಾವು ಒಂದು ಘನತೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದು. ಹಾಗೆ ಸೊ ದಟ್ ಅವರ್ ಪ್ರೀಷಿಯಸ್ ಬ್ಲಡ್ ಮೇ ನಾಟ್ ಬಿ ಶೆಡ್ ಇನ್ ವೇನ್. ನಮ್ಮ ರಕ್ತ ತುಂಬ ಅಮೂಲ್ಯವಾದಂಥ ಪ್ರೀಷಿಯಸ್ ಬ್ಲಡ್, ನಮ್ಮ ರಕ್ತ ವ್ಯರ್ಥವಾಗಿ ಹರಿಬಾರ್ದು. ನಮ್ಮ ರಕ್ತಕ್ಕೆ ಅಂದರೆ ನಮ್ಮ ಸಾವಿಗೆ, ನಮ್ಮ ತ್ಯಾಗಕ್ಕೆ ಒಂದು ಅರ್ಥ ಇರಬೇಕಾಗಿದೆ. ಆದ್ದರಿಂದ ನಾವು ಯಾವ ರೀತಿ ಸಾಯಬಾರ್ದು, ಹಂದಿಗಳ ಹಾಗೆ, ಅಸಮಾನತೆಯ ಒಂದು ವಿರುದ್ಧ ನಾವು ಮೂಕರ ಹಾಗೆ ಸಾಯಬಾರ್ದು ಅಂತ ಹೇಳ್ತಾರೆ. ದೆನ್ ಈವನ್ ದ ಮಾನ್ಸ್ಟರ್ಸ್ ವಿ ಡಿಫೈ. ಹೇಳ್ತಾರೆ ನೋಡಿ, ಈ ಒಂದು ಮಾನ್ಸ್ಟರ್ಸ್ ಅಂದರೆ ನಮ್ಮನ್ನು ವಿರೋಧಿಸುವವರು ರಾಕ್ಷಸರ ಥರ ಇದ್ದಾರೆ, ಆದರೆ ಅವರು ನಮ್ಮನ್ನು ಸಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಶಲ್ ಬಿ ಕನ್ಸ್ಟ್ರೈನ್ಡ್ ಟು ಹಾನರ್ ಅಸ್ ದೋ ಡೆಡ್. ಶಲ್ ಬಿ ಕನ್ಸ್ಟ್ರೈನ್ಡ್ ಟು ಹಾನರ್ ಅಸ್ ದೋ ಡೆಡ್. ನೋಡಿ, ಆ ನಮ್ಮನ್ನು ಸಾಯಿಸಲು ಬರ್ತಾ ಇರ್ತಕ್ಕಂಥ ಆ ರಾಕ್ಷಸ ಗುಣದವರು ಸಹ ನಾವು ಸತ್ತ ಮೇಲೆ ನಮ್ಮನ್ನು ಗೌರವಿಸಬೇಕು. ನಮ್ಮ ಸಾವು ವ್ಯರ್ಥವಾಗಬಾರ್ದು. ಅದು ನಮ್ಮ ವಿರೋಧಿಗಳಿಗೂ ಕೂಡ ನಮ್ಮನ್ನು ಗೌರವಿಸುವಂತೆ ಮಾಡಬೇಕು ನಮ್ಮ ಸಾವು. ಆ ರೀತಿಯಾಗಿ ನಮ್ಮ ಸಾವನ್ನು ನಾವು ಕಾಣಬೇಕಾಗಿದೆ ಅಂತ ಹೇಳ್ತಾರೆ. ಇನ್ನು ನಂತರದ ಸಾಲಲ್ಲಿ ಹೇಳ್ತಾರೆ, ಓ ಕಿಂಗ್ಸ್ಮೆನ್ ವಿ ಮಸ್ಟ್ ಮೀಟ್ ದ ಕಾಮನ್ ಫೋಯ್. ಓ ಕಿಂಗ್ಸ್ಮೆನ್, ಓ ಕಿಂಗ್ಸ್ಮೆನ್ ಮೀನ್ಸ್ ಓ ಬಂಧುಗಳೇ, ಓ ನನ್ನ ಸಹೋದರರೇ, ನಾವೆಲ್ಲರೂ ಒಬ್ಬ ಸಾಮಾನ್ಯ ಶತ್ರುವನ್ನು ಎದುರಿಸಬೇಕಾಗಿದೆ.
ಇಲ್ಲಿ ಸಾಮಾನ್ಯ ಶತ್ರು ಅಂದಾಗ ನಮ್ಮನ್ನು ಶೋಷಿಸ್ತಕ್ಕಂಥವ್ರು, ನಮ್ಮನ್ನು ಶೋಷಣೆಗೆ ಒಳಪಡಿಸ್ತಕ್ಕಂತಹ ಬಲಾಢ್ಯ ಜನರಾಗಿದ್ದಾರೆ. ಅವರು ನಮ್ಮ ಎಲ್ಲರಿಗೂ ಸಹ ಒಬ್ಬರು ಸಾಮಾನ್ಯ ಶತ್ರುಗಳು, ಅವರು ನಮ್ಮ ವಿರೋಧಿಗಳಾಗಿದ್ದಾರೆ. ದೋ ಫಾರ್ ಔಟ್ನಂಬರ್ಡ್ ಲೆಟ್ ಅಸ್ ಶೋ ಅಸ್ ಬ್ರೇವ್. ಆ ವಿರೋಧಿಗಳು ತುಂಬ ಸಂಖ್ಯೆಯಲ್ಲಿದ್ದಾರೆ, ಬಟ್ ಔಟ್ನಂಬರ್ಡ್, ನಾವು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದೀರಿ, ಆದರೆ ಲೆಟ್ ಅಸ್ ಶೋ ಅಸ್ ಬ್ರೇವ್, ನಾವು ಧೈರ್ಯವನ್ನು ತೋರಿಸೋಣ, ಅವರನ್ನು ಎದುರಿಸೋಣ. ಅವರ ಸಂಖ್ಯೆ ಬಲಾಢ್ಯರು ಜಾಸ್ತಿ ಇರ್ಬೋದು, ನಾವು ಕಡಿಮೆ ಇರ್ಬೋದು, ಬಟ್ ನಮ್ಮ ಸಂಖ್ಯೆ ಕಡಿಮೆ ಇದ್ದರೂ ಸಹ ನಾವು ಧೈರ್ಯವನ್ನು ತೋರಿಸೋಣ. ಲೆಟ್ ಅಸ್ ಶೋ ಅಸ್ ಬ್ರೇವ್ ಅಂತ ಹೇಳ್ತಾರೆ. ಆ್ಯಂಡ್ ಫಾರ್ ದೇರ್ 1000 ಬ್ಲೌಸ್ ಡೀಲ್ 1 ಡೆತ್ ಬ್ಲೋ. ಅವರು ಸಾವಿರಾರು ಜನ ಇದ್ದವರು ಸಾವಿರಾರು ಬ್ಲೌಸ್ ಹೊಡೆತಗಳನ್ನು ನಮಗೆ ಕೊಡಬಹುದು, ಆದರೆ ನಾವು ಒಂದೇ ಒಂದು ಅತ್ಯಂತ ಸ್ಟ್ರಾಂಗ್ ಹೊಡೆತವನ್ನು ಕೊಡೋಣ, ಅತ್ಯಂತ ತೀವ್ರವಾದಂತಹ ಹೊಡೆತವನ್ನು ಒಂದಾದರೂ ಕೊಡೋಣ. ಅವರು 10 ಹೊಡೆದರೆ ನಾವು ಒಂದಾದರೂ ಹೊಡೆಯೋಣ. ಇಲ್ಲಿ ಹೋರಾಟದ ತೀವ್ರತೆ ಮತ್ತು ಪ್ರತೀಕಾರದ ಒಂದು ಅಗತ್ಯತೆಯನ್ನು ಅವರು ಒತ್ತಿ ಹೇಳ್ತಾ ಇದ್ದಾರೆ. ಅವರು 1000 ಬ್ಲೋ, 1000 ಹೊಡೆತಗಳು ಅವರು ಕೊಡಬಹುದು, ಆದರೆ ನಾವು ಒಂದಾದರೂ ಅವರನ್ನು ಹೊಡೆಯೋಣ ಅಂತ ಹೇಳ್ತಾರೆ. ವಾಟ್ ದೋ ಬಿಫೋರ್ ಅಸ್ ಲೈಸ್ ದ ಓಪನ್ ಗ್ರೇವ್. ನಮ್ಮ ಮುಂದೆ ಏನು ಕಾಣ್ತಾ ಇದೆಯಪ್ಪ ಅಂದರೆ ತೆರೆದ ಸಮಾಧಿ ಒಂದು ಕಾಣ್ತಾ ಇದೆ, ಆದರೆ ನಮಗೆ ಸಾವು ಕಟ್ಟಿಟ್ಟ ಬುದ್ಧಿಯಾದರೂ ಸರಿ ನಾವು ಹೋರಾಡೋಣ, ನಮಗೆ ಸಾವು ನಿಶ್ಚಿತ ಅಂತ ಗೊತ್ತಾಗಿದೆ, ನಮ್ಮ ಮುಂದೆ ಒಂದು ತೆರೆದ ಸಮಾಧಿ ಇದೆ, ಆದರೂ ಸಹ ನಾವೇನು ಮಾಡಬೇಕು, ಹೋರಾಡಬೇಕಾಗಿದೆ. ನಾವು ಎದೆ ಗುಂದಬಾರದು. ಈ ನಮ್ಮ ಶತ್ರುಗಳ ವಿರುದ್ಧ ಹೋರಾಟಕ್ಕೆ ನಾವು ನಿಂತಿದ್ದೀವಿ, ಆದರೆ ನಾವು ಯಾವುದೇ ಕಾರಣಕ್ಕೂ ಸಹ ಹಿಂದಿರುಗಬಾರದು. ನಾವು ಅವರ ಜೊತೆ ಫೈಟ್ ಮಾಡಲೇಬೇಕಾಗಿದೆ. ನಾವು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹ ಅವರನ್ನು ಎದುರಿಸಬೇಕಾಗಿದೆ. ಸೊ ಇಫ್ ವಿ ಮಸ್ಟ್ ಡೈ, ನಾವು ಸತ್ತರೆ ಹಂದಿಗಳಾಗಿ ಸಾಯಬಾರ್ದು, ಹೋರಾಡಿ ಸಾಯಬೇಕು, ಧೈರ್ಯವಂತರಾಗಿ ಸಾಯಬೇಕು, ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮಲ್ಲಿರಬೇಕು, ಆ ಅನ್ಯಾಯದ ವಿರುದ್ಧ ನಾವು ಹೋರಾಡಿ ಸಾಯಬೇಕು ಅಂತ ಹೇಳ್ತಾರೆ. ಇನ್ನು ಕೊನೆಯ 2 ಸಾಲುಗಳಿಗೆ ಬಂದಾಗ, ಲೈಕ್ ಮೆನ್ ವಿ ವಿಲ್ ಫೇಸ್ ದ ಮರ್ಡರಸ್ ಕವರ್ಡ್ಲಿ ಪ್ಯಾಕ್. ನಾವು ಒಬ್ಬ ಗಂಡಸರಾಗೆ, ಧೈರ್ಯವಂತ ಗಂಡಸರ ಹಾಗೆ ಆ ಕೊಲೆಗಡಕ ಮತ್ತು ಹೇಡಿಗಳ ಗುಂಪನ್ನು ಎದುರಿಸೋಣ. ಅವರು ಕೊಲೆಗಡಕರು, ಹೇಡಿಗಳು, ನಮ್ಮನ್ನು ಧೈರ್ಯವಾಗಿ ಎದುರಿಸ್ತಾ ಇಲ್ಲ, ಗುಂಪು ಕಟ್ಕೊಂಡು ನಮ್ಮ ಮೇಲೆ ಎಲ್ಲೆಂದರಲ್ಲಿ ನಮ್ಮನ್ನು ಕಾಣದ ಹಾಗೆ ಕೊಲ್ಲೋಕ್ಕೆ ಬರ್ತಾ ಇದ್ದಾರೆ. ಅಂತಹ ಹೇಡಿಗಳನ್ನು, ಆ ವಿರೋಧಿಗಳನ್ನು ನಾವೇನು ಮಾಡಬೇಕಾಗಿದೆ, ಒಬ್ಬ ಪುರುಷರ ಹಾಗೆ ನಾವು ಎದುರಿಸೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಬಲಾಢ್ಯರನ್ನು, ಯಾರು ನಮ್ಮನ್ನು ಶೋಷಣೆ ಮಾಡ್ತಾಯಿದ್ದಾರೆ ಅವರುಗಳನ್ನು ಏನಂತ ಕರಿತಾ ಇದ್ದಾರೆ, ಕವರ್ಡ್ಸ್, ಹೇಡಿಗಳು ಅಂತ ಕರಿತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಸೈಲ್ ನೋಡಿದಾಗ, ಪ್ರೆಸ್ ಟು ದ ವಾಲ್ ಡೈಯಿಂಗ್ ಬಟ್ ಫೈಟಿಂಗ್ ಬ್ಯಾಕ್. ಅವರು ನಮ್ಮನ್ನು ಹಲವಾರು ರೀತಿಯಲ್ಲಿ ನಮ್ಮನ್ನು ಒತ್ತಡಕ್ಕೆ ತಳ್ಳಿ, ನಮಗೆ ಅನ್ಯಾಯ ಮಾಡಿ, ನಮಗೆ ಏನು ಸಿಗದ ಹಾಗೆ ಮಾಡಿ, ನಮ್ಮನ್ನು ದಮನ ರೀತಿಯಲ್ಲಿ ಇಟ್ಟರು, ಅಂದರೆ ಗೋಡೆಗೆ ತಳ್ಳಲ್ಪಟ್ಟರು, ನಮ್ಮನ್ನು ಒಂದು ಮೂಲೆ ಗುಂಪಾಗಿ ಮಾಡಿದ್ರೂ ಸಹ ನಾವೇನು ಮಾಡಬೇಕಪ್ಪ ಅಂದರೆ ಹೋರಾಡುತ್ತಲೇ ಇರೋಣ. ವಿ ಮಸ್ಟ್ ಫೈಟಿಂಗ್ ಬ್ಯಾಕ್. ನಾವು ಅವರ ವಿರುದ್ಧ ಕೊನೆಯವರೆಗೂ ಹೋರಾಡಬೇಕಾಗುತ್ತೆ. ನಮ್ಮ ಉಸಿರಿರೋವರೆಗೂ ಸಹ ನಾವು ಛಲವನ್ನು ಬಿಡದೆ ನಾವು ಅವರ ವಿರುದ್ಧ ಹೋರಾಡಬೇಕು. ಫೈಟಿಂಗ್ ಬ್ಯಾಕ್, ನಾವು ಅವರ ವಿರುದ್ಧ ಹೋರಾಡುತ್ತಲೇ ಇರಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಪದ್ಯವು ದಬ್ಬಾಳಿಕೆಯ ವಿರುದ್ಧ ಒಂದು ಪ್ರತಿರೋಧ ಮತ್ತು ಘನತೆ, ಆ ಹೋರಾಟದ ಘನತೆಯನ್ನು ಇಲ್ಲಿ ನಮಗೆ ನೀಡ್ತಾ ಇದೆ. ಮತ್ತು ಇಲ್ಲಿ ನಾವು ಹೋರಾಟಗಾರರಿಗೆ ಒಂದು ಪ್ರೇರೇಪಿಸುವಂತಹ, ಚೈತನ್ಯವನ್ನು ನೀಡುವಂತಹ ಹೋರಾಟದ ಪದ್ಯ ಈ ಒಂದು ಇಫ್ ವಿ ಮಸ್ಟ್ ಡೈ. ಈ ಪದ್ಯದ ಕನ್ನಡ ಸಾರಾಂಶವನ್ನು ಹೇಳಿದ್ದೇನೆ. ಹಾಗೆ ಇಂಗ್ಲೀಷ್ ಸಮರಿಯನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ನೀಡಿದ್ದೇನೆ. ಡೌನ್ಲೋಡ್ ಮಾಡಿ ಮತ್ತೊಮ್ಮೆ ಓದಿ ಅಂತ ಹೇಳ್ತಾ, ಹಾಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.